ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಪೈಲ್ ರೀಡಿಂಗ್ ಇದೆ. ನಿಮ್ ಜೀವನದಲ್ಲಿ ಯಾವ್ದೊಂದು ಪವರ್ಫುಲ್ ಚೇಂಜ್ ಅಂತ ಹೇಳಿ ಇದು ಟೈಮ್ಸ್ ಫ್ರಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇಲ್ಲಿ ಝೋಡಿಯಾಕ್ ಸೈನ್ ಕಾರ್ಡ್ ಇದೆ, ನೇರಳೆ ಕಲರ್ ನೀವು ನೋಡ್ತಿರ್ಬೋದು. ಝೋಡಿಯಾಕ್ ಸೈನ್ ಕಾರ್ಡ್ ಅಂದ್ರೆ ಇಲ್ಲಿ ಎಲ್ಲಾ ಸೈನ್ಗಳು ಇದಿವೆ. ಮೇಷದಿಂದ ಮೀನಾ ತನಕ ಇದು. ಇಲ್ಲಿ ಹೌಸ್ ಕಾರ್ಡ್ ಇದೆ, 1ರಿಂದ 12ನೇ ಮನೆಗಳ ತನಕ. ಇದು ಪ್ಲಾನೆಟ್ ಕಾರ್ಡ್, ಗ್ರಹಗಳು. ನಿಮ್ಗೆ ಯಾವ ಗ್ರಹಗಳು ಅಂತ ಹೇಳಿ ಇದು ನಿಮ್ದು ಯಾವುದೇ ರಾಶಿ ಇರ್ಬೋದು, ನಕ್ಷತ್ರ ಇರ್ಬೋದು, ಅಥವಾ ಲಗ್ನ ಇದ್ದಿರ್ಬೋದು. ಇದರ ಎನರ್ಜಿ ಮಾತ್ರ ಇರ್ತದೆ. ನಿಮ್ಗೆ ರೆಸೊನೇಟ್ ಆಗ್ಬೋದು ಈ ರಾಶಿ, ಲಗ್ನ ಅಥವಾ ನಿಮ್ದು ನಕ್ಷತ್ರ ಆಗದೇನೆ ಇದ್ದಿರ್ಬೋದು. ಆದ್ರೆ ರೀಡಿಂಗ್ ಮಾತ್ರ ತಕೊಳ್ಳಿ. ನಿಮ್ಗೆ ಇದ್ರಲ್ಲಿ ಚಾಯ್ಸ್ ಕಷ್ಟ ಆದ್ರೆ ನೇರಳೆ, ಹಸಿರು, ನೀಲಿ ಚಾಯ್ಸ್ ಕಷ್ಟ ಆದ್ರೆ ಈ ಸ್ಟೋನ್ ಅಲ್ಲಿ ಚಾಯ್ಸ್ ಮಾಡಬಹುದು. ಇದು ಪೈಲ್ ನಂಬರ್ 1, ಇದು ಪೈಲ್ ನಂಬರ್ 2, ಇದು ಪೈಲ್ ನಂಬರ್ 3. ಯಾವ್ದಾದ್ರು ಒಂದನ್ನು ಚಾಯ್ಸ್ ಮಾಡಿ. ಈ 3 ಕಾರ್ಡಿಂದ ಒಂದೊಂದು ಕಾರ್ಡ್ ತೆಗಿತೇನೆ ನಿಮ್ಗೆ, ಎಲ್ಲಾ ಪೈಲಿಗೂ, 3 ಪೈಲಿಗೂ. ಅದ್ರಲ್ಲಿ ನೀವು ಚಾಯ್ಸ್ ಮಾಡ್ಬೇಕಾದ್ರೆ ಇಲ್ಲಿ ಒಂದೇ. ಇದು ನಿಮ್ಮ ಡೇಟ್ ಆಫ್ ಬರ್ತ್ಗಾಗ್ಲಿ, ರಾಶಿ ಅಥವಾ ಲಗ್ನಕ್ಕಾಗ್ಲಿ ಸಂಬಂಧ ಬರುವುದಿಲ್ಲ. ಇದು ಜನರಲ್ ರೀಡಿಂಗ್ ಇರ್ತದೆ, ಎಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಫಸ್ಟ್ ಕಾರ್ಡ್ ತೆಗಿತಿದ್ದೇನೆ 3 ಪೈಲಿಗೂ. 1 2 3 ಬಾಟಮ್ ಆಫ್ ದ ಡೆಕ್ ವರ್ಕು. One, 2, 3. 9th house. Spiritual journey, work. Kanya Rashi, spiritual journey. One, 2, 3. Saturn, the part of your sexual and gain wisdom. Dharma Karmadhipati, bottom of the deck. ಇಲ್ಲಿ ಸ್ಪಿರಿಚುವಲ್ ಜರ್ನಿಯಲ್ಲಿ ತುಂಬಾ ರೋಲ್ ಪ್ಲೇ ಆಗ್ತಾ ಇದೆ ನಿಮ್ದು. ಧರ್ಮ ಕರ್ಮಾಧಿಪತಿ ರೋಲ್ ಪ್ಲೇ ಆಗ್ತದೆ. ಕೆಲವರು ತುಂಬಾ ಸ್ಪಿರಿಚುವಾಲಿಟಿ ಕಡೆ ಹೋಗ್ತಿದ್ದಾರೆ ಇಲ್ಲಿ. ಕನ್ಯಾ ತುಂಬಾ ಬುದ್ಧಿವಂತಿಕೆ ಜೊತೆ ನಿಮ್ದು ಬುದ್ಧಿವಂತಿಕೆ ನಿಲ್ಲು ಜಾಸ್ತಿ ಆಗ್ತಾ ಇದೆ. ಸೊ ಫೈಲ್ ಸೆಲೆಕ್ಟ್ ಮಾಡಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3. 1 2 3 ಯಾವ ಪವರ್ಫುಲ್ ಚೇಂಜ್ ನಿಮ್ ಲೈಫ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರೇ ಅಮೆಥಿಸ್ಟ್ ಚಾಯ್ಸ್ ಮಾಡಿದ್ದೀರಾ, ನಿಮ್ ಜೀವನದಲ್ಲಿ ಯಾವ ಪವರ್ಫುಲ್ ಚೇಂಜ್ ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್, ಎಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಫಸ್ಟ್ ಝೋಡಿಯಾಕ್ ಸೈನ್ ಇಂದ ಲಿಬ್ರಾ, ತುಲಾ ರಾಶಿ. This energy is diplomatic and gracious. It seeks harmony and balance in relationship. Libra, balance. The 11th house, wow. Where the cosmos grant wishes, luck, friends and social occasions. Jupiter, your confidence, courage, self-belief and luck.
ಇಲ್ಲಿ ಗುರುಗ್ರಹ ಬಂದಿದೆ, 11ನೇ ಮನೆ ಬಂದಿದೆ, ಅಂದ್ರೆ ಎಲ್ಲಾನು ಮಲ್ಟಿಪ್ಲೈಯರ್ ಇದು. ಪ್ಲಸ್ ನಿಮ್ಗೆ ತುಲಾ ರಾಶಿ ಬಂದಿದೆ, ಬ್ಯಾಲೆನ್ಸ್. ಗುರುಗ್ರಹ ಇದು ವಿಸ್ಡಮ್ಗೂ ಹೌದು, ನಿಮ್ಗೊಂಥರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ತಾ ಇದೆ. ಒಂಥರ ನಿಮ್ದು ಚೇಂಜ್ ಹೇಗಂತ ಹೇಳಿದ್ರೆ, ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ತದೆ, ನಿಮ್ಗೆ ಧೈರ್ಯ ಬರ್ತದೆ, ನಿಮ್ ಮೇಲೆ ನಿಮ್ಗೆ ಸೆಲ್ಫ್ ಬಿಲೀಫ್ ಬರ್ತದೆ, ನಿಮ್ಗೊಂದು ಲಕ್ ಬರ್ತಾ ಇದೆ. ಇದು ಲಕ್ ಹೇಗಂತ ಹೇಳಿದ್ರೆ, ಆ ನಿಮ್ಗೆ ಕಾಸ್ಮೋಸ್ ಅಂದ್ರೆ ಹೊರಗಡೆ ಏನು ಪಂಚಭೂತಗಳಿಂದ ನಿಮ್ಗೊಂದು ವಿಶ್ ಗ್ರಾಂಟ್ ಆಗ್ತದೆ. ಇಲ್ಲಿ ನೀವು ನೋಡ್ತಿರ್ಬೋದು, ನಾಥರ್ನ್ ಸ್ಟಾರ್ ಅಂತ ಹೇಳ್ತಾರೆ ಇದನ್ನು. ಇದು ಅಂದ್ರೆ ಒಂಥರ ಈ ಫಾರಿನ್ ಅಲ್ಲೆಲ್ಲ ಯಾವ್ದಾದ್ರು ನಕ್ಷತ್ರ ನೋಡಿ ವಿಶ್ ಅನ್ನು ಗ್ರಾಂಟ್ ಮಾಡ್ತಾರೆ, ಹಾಗೆ ನಿಮ್ಗೊಂದು ವಿಶಸ್ ಗ್ರಾಂಟ್ ಆಗ್ತಾ ಇದೆ, ಲಕ್ ಬರ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲಾ ಕಡೆ ಇಲ್ಲಿ ಲಕ್ ಬಂದಿದೆ. ಫ್ರೆಂಡ್ಸ್ ಮತ್ತೆ ಸೋಷಿಯಲ್ ಒಕೇಶನ್ಸ್, ರಿಲೇಶನ್ಶಿಪ್ ಅಲ್ಲೂ ಬ್ಯಾಲೆನ್ಸ್ ಬರ್ತಾ ಇದೆ. ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಗುರುಗ್ರಹ ಅತಿ ದೊಡ್ಡ ಗ್ರಹ ಇದು. ಸೊ ತುಂಬಾ ಮೇಜರ್ ಚೇಂಜಸ್ ಇರ್ಬೋದು ನಿಮ್ ಜೀವನದಲ್ಲಿ. ಇಲ್ಲಿ ಒಂದ್ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ನಿಮ್ಗೆ ತುಂಬಾ ಭಯ ಇದೆ ಇಲ್ಲಿ. ಅಂದ್ರೆ ಏನಾದ್ರೂ ಕಳ್ಕೊತೇನೆ ನಾನು, ಅಂದ್ರೆ ನೀವು ತುಂಬಾ ತುಂಬಾ ಇಲ್ಲಿ ಕಳ್ಕೊಂಡಿರ್ಬೋದು. ಇದು ರಿಲೇಶನ್ಶಿಪ್ ಇರ್ಬೋದು, ಕ್ಯಾರಿಯರ್ ಇರ್ಬೋದು, ಅಥವಾ ಯಾವ್ದಾದ್ರು ಇರ್ತಿರ್ಬೋದು ನೀವು, ಅಥವಾ ಯಾವ್ದಾದ್ರು ಒಂದು ಅಡಿಕ್ಷನ್ ಅಲ್ಲಿ ಇದ್ದಿರ್ಬೋದು, ನೆಗೆಟಿವ್ ಥಿಂಕಿಂಗ್ ಇರ್ಬೋದು. ನೀವು ತುಂಬಾ ಇಲ್ಲಿ ಓವರ್ ಥಿಂಕಿಂಗ್ ಇದೆ, ಅಂದ್ರೆ ಇರೋದಾದ್ರು ಉಳಿಸ್ಕೊಂಡ್ರೆ ಸಾಕು, ಅಂದ್ರೆ ಸ್ಟೆಬಿಲಿಟಿ ಇಲ್ಲ ನಿಮ್ ಲೈಫ್ ಅಲ್ಲಿ, ಸ್ಟ್ರೆಂತ್ ಇಲ್ಲ, ಸ್ಟೆಬಿಲಿಟಿ ಇಲ್ಲ. ಸೊ ಒಂದು ಹೊಸ ಪ್ಯಾಷನ್ ಬರ್ತಾ ಇದೆ ನಿಮ್ಮ ಕ್ಯಾರಿಯರ್ ಅಲ್ಲಿ. ನೀವು ಈ ಹಿಂದೆ ಆದ ನೋವಿನಿಂದ ಅಥವಾ ಪಾಠಗಳಿಂದ ತುಂಬಾನೇ ಬುದ್ಧಿ ಕಲಿತಾ ಇದ್ದೀರಿ. ನೀವು ಮೆಡಿಟೇಷನ್ ಮಾಡ್ಬೋದು, ನಿಮ್ಮ ಸುತ್ತಮುತ್ತ ಒಂದು ಹೆಲ್ದಿ, ನೀವು ಏನಿದೆ ಹೆಲ್ದಿ ನಿಮ್ದು ಔರಾ ಕ್ರಿಯೇಟ್ ಆಗ್ಬೋದು, ಒಂದು ಹೆಲ್ದಿ ಸರೌಂಡಿಂಗ್ಸ್ ನೀವು ಹಾಕೊಳ್ತೀರಿ. ಅಂದ್ರೆ ನಿಮ್ಗೆ ಎಷ್ಟು ಯಾರು ಬೇಕು, ಯಾವ ಜನಗಳು ಬೇಕು ಅವ್ರ ಜೊತೆ ಮಾತಾಡೋದು, ನಿಮ್ದು ಇಲ್ಲೊಂಥರ ಲೈಫ್ ಚೇಂಜ್ ಆಗೋದಿರ್ಬೋದು. ಸೊ ತುಂಬಾ ನೀವು ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇದ್ದಿರ್ಬೋದು, ಹೋಪ್ ಇಲ್ಲದೆ ಇದ್ದಿರ್ಬೋದು, ನಿಮ್ಗೊಂದು ಹೋಪ್ ಬರ್ತದೆ ಇಲ್ಲಿ. ಇನ್ ಕೆಲವರಿಗೆ ನೀವು ಫ್ಯಾಮಿಲಿ ಇರ್ಬೋದು, ಫ್ಯಾಮಿಲಿ ಅಂದ್ರೆ ರಿಲೇಶನ್ಶಿಪ್ ವಿಷಯದಲ್ಲಿ ಇರ್ಬೋದು. ಇದು ನಿಮ್ಮ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಪಾರ್ಟ್ನರ್ ಇರ್ಬೋದು. ನೀವು ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದೀರಿ, ಒಬ್ಬರೇ ನೀವು ಇದ್ದಿರ್ಬೋದು, ನೀವು ಸಿಂಗಲ್ ಪರ್ಸನ್ ಆಗಿರ್ಬೋದು, ಮೆಡಿಟೇಷನ್ ಮಾಡ್ತಿರ್ಬೋದು, ಅಥವಾ ತುಂಬಾನೇ ಓವರ್ ಥಿಂಕಿಂಗ್ ಮಾಡ್ತಿದ್ದೀರಿ. ಸೊ ಇಲ್ಲಿ ಒಂದು ಪವರ್ಫುಲ್ ಚೇಂಜ್ ಬರೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಒಂದು ನಿಮ್ದೊಂದು ಫ್ಯಾಮಿಲಿ, ಕೆಲವರದ್ದು ಹಸ್ಬೆಂಡ್ ವೈಫ್ ವಿತ್ ಚಿಲ್ಡ್ರನ್ ವಿತ್ ಮನಿ, ನಿಮ್ದು ಫ್ಯಾಮಿಲಿ ಆಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ರಿಯೂನಿಯನ್ ಎನರ್ಜಿ ಸಹ ಇದೆ, ನಿಮ್ದು ರಿಯೂನಿಯನ್ ಆಗ್ಬೋದು ಇಲ್ಲಿ. ಹಾರ್ಮನಿ ಮತ್ತೆ ಬ್ಯಾಲೆನ್ಸ್ ಬಂದಿದೆ ಇಲ್ಲಿ. ತುಲಾರಾಶಿ, ತುಲಾರಾಶಿ ಅಂತ ಹೇಳಿದ್ರೆ ಇದು ಶುಕ್ರನ ರಾಶಿ ಇದೊಂದು. ಸೊ ಇಲ್ಲಿ ರಿಯೂನಿಯನ್ ಇದೆ. ಪ್ಲಸ್ ಇನ್ನು ಕೆಲವರೇನಾದ್ರೂ ನೀವು ಕ್ಯಾರಿಯರಿಗೆ ಅಥವಾ ಜಾಬಿಗೆ ತುಂಬಾನೇ ನೀವು ಸ್ಟ್ರಗಲ್ ಮಾಡ್ತಿರ್ಬೋದು, ತುಂಬಾ ದಿವಸಗಳಿಂದ ಕಾಯ್ತಿರ್ಬೋದು. ನಿಮ್ಗೆ ಕೆಲವರಿಗೆ ಚಾಯ್ಸ್ ಇರ್ಬೋದು ಈ ಕೆರಿಯರ್ ಅಥವಾ ಜಾಬ್ ಅಲ್ಲಿ. ಸೊ ಅಥವಾ ನೀವು ಯಾರಿಗಾದ್ರೂ ಪಾರ್ಟ್ನರ್ಗೆ ಕಾಯ್ತಾ ಇದ್ದಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಯಾವುದೇ ಒಂದು ಪಾರ್ಟ್ನರ್ಗೆ ತುಂಬಾ ದಿವಸಗಳಿಂದ ಕಾಯ್ತಾ ಇದ್ದಿರ್ಬೋದು. ಸೊ ಆ ಪಾರ್ಟ್ನರ್ ಬಂದು ನಿಮ್ಮನ್ನು ಜಾಯಿನ್ ಆಗ್ತಾರೆ. ಇಲ್ಲಿ ಒಂದು ವಿಶ್ ಫುಲ್ಫಿಲ್ಮೆಂಟ್ ಇದೆ. ತುಂಬಾ ದಿವಸಗಳಿಂದ ನೀವು ಸಫರ್ ಆಗಿದ್ದೀರಿ ಈ ಎನರ್ಜಿಯಲ್ಲಿ. ಇನ್ನು ಕೆಲವರಿಗೆ ನಿಮ್ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನೀವು ತುಂಬಾನೇ ಕಷ್ಟಪಟ್ಟಿರ್ಬೋದು, ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಹೇಗೆ ಬ್ಯಾಲೆನ್ಸ್ ಮಾಡ್ಲಿ, ಹೇಗೆ ಇದು ಮಾಡ್ಲಿ ಅಂತ ಹೇಳಿ ಒಂದು ನಿಮ್ಗೆ
ಕ್ಲಿಯರ್ ಥಿಂಕಿಂಗ್ ಇಲ್ಲದೆ ಇದ್ದಿರ್ಬೋದು ಈ ಹಿಂದೆ. ಸೊ ಇದೆಲ್ಲ ನಿಮ್ ಲೈಫ್ ಅಲ್ಲಿ ಫಾಸ್ಟ್ ಆಗಿ ಕ್ಲಿಯರ್ ಆಗ್ತದೆ. ನೀವೊಂದು ಕಿಂಗ್ ರೋಲಿಗೆ ಬರುವ ರೀತಿ ಅಂದ್ರೆ ಸಕ್ಸಸ್, ಒಂದು ನಿಮ್ಮಲ್ಲಿ ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ, ಅಥವಾ ನೀವ್ ಯಾರಿಗಾದ್ರೂ ಪಾರ್ಟ್ನರ್ ಗೆ ಕಾಯ್ತಿದ್ರೆ ಈ ಪಾರ್ಟ್ನರ್ ಬಂದು ನಿಮ್ಮನ್ನು ಜಾಯಿನ್ ಆಗ್ತಾರೆ. ಇದೊಂಥರ ಸಕ್ಸಸ್ ಕಡೆ, ಅಂದ್ರೆ ಒಂದು ಸಕ್ಸಸ್ಸಿವ್ ಎನರ್ಜಿ ಅಂತ ಹೇಳ್ಬೋದು. ತುಂಬಾ ದಿವಸಗಳಿಂದ ಕಾಯ್ತಿದ್ದೀರಿ ಅಥವಾ ತುಂಬಾ ನೀವು ವರ್ಕ್ ಮಾಡಿರ್ಬೋದು. ಸೊ ಈಗ ರಿಸಲ್ಟ್ ಬರುವಂತ ಟೈಮ್ ನಿಮ್ಮ ಲೈಫ್ ಅಲ್ಲಿ. ಇದು ಸ್ಮಾಲ್ ರೀಡಿಂಗ್ ಇರ್ತದೆ. ಇದರಿಂದ ಒಂದು 2 ಮೆಸೇಜ್ ತೆಗಿತಿದ್ದೇನೆ. ಏನ್ ಹೇಳ್ತಿದಾರೆ ಅಂತ ಒಂದು ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ಭೋಲೆನಾಥ್, ಬೀಯಿಂಗ್ ಪೊಲೈಟ್, ಓಪನ್ ಅಪ್ ಎ ನ್ಯೂ ವರ್ಲ್ಡ್ ಆಫ್ ಪಾಸಿಬಿಲಿಟೀಸ್ ಅಂಡ್ ಹ್ಯಾಪಿನೆಸ್ ವಿತ್ ಯುವರ್ ವರ್ಡ್ಸ್ ಆಫ್ ಮೌತ್. ಕನ್ವೆ ಯುವರ್ ಮೆಸೇಜಸ್ ಇನ್ ಎ ಪೊಲೈಟ್ ಮ್ಯಾನರ್. ವರ್ಡಿಗೆ ಓಪನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಹೊಸ ಪಾಸಿಬಿಲಿಟೀಸ್ ಬರ್ತಾ ಇದೆ, ನಿಮ್ಗೆ ಖುಷಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದೆಲ್ಲ ನಿಮ್ಮ ಬಾಯಿಂದ ಹೊರಡುವ ಮಾತುಗಳಿಂದ ಅಂತ ಹೇಳಿ. ಅಂದ್ರೆ ನೀವು ತುಂಬಾ ನೋವಲ್ಲಿ ಮಾತಾಡ್ತಿರ್ಬೋದು, ಅಥವಾ ತುಂಬಾ ಕೋಪದಲ್ಲಿ ಮಾತಾಡ್ತಿರ್ಬೋದು. ಸೊ ಇಲ್ಲಿ ಪೊಲೈಟ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಮೆಸೇಜ್ ಅನ್ನು ನೀವು ಪೊಲೈಟ್ ಮ್ಯಾನರ್, ಸ್ವಲ್ಪ ವಿಧೇಯತೆಯಿಂದ ಮಾತಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಇಲ್ಲಿ. ಇನ್ನೊಬ್ರಿಗೆ ಗೌರವ ಕೊಡುದು, ವಿಧೇಯತೆಯಿಂದ ಮಾತಾಡ್ಬೇಕು ಅಂತ ಹೇಳಿ. ಹಲಹಲ ಪಾಯ್ಸನ್, sacrifice for the sake of your family or greater community. Although it is very hard to make this sacrifice, however it is crucial for the people around you. ನಿಮ್ಮ ಫ್ಯಾಮಿಲಿ ಅಥವಾ ಕಮ್ಯುನಿಟಿಗೋಸ್ಕರ ಒಂದು ತ್ಯಾಗ ನೀವು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇದು ತುಂಬಾ ಕಷ್ಟ, ಈ ತ್ಯಾಗ ತುಂಬಾನೇ ಕಷ್ಟ. ಅಂದ್ರೆ ಈ ತ್ಯಾಗ ಮಾಡೋದು ತುಂಬಾನೇ ಕಷ್ಟ. ಆದ್ರೂ ನಿಮ್ಮ ಸುತ್ತಮುತ್ತ ನಿಮ್ಮ ಸುತ್ತಮುತ್ತ ಇರುವ ಜನಗಳಿಗೋಸ್ಕರ ನೀವು ತ್ಯಾಗ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನೋ ನೀವು ಕಹಿಯನ್ನು ಕೊಡೋದು, ಜನಗಳಿಗೆ ನೀವು ಒಳ್ಳೇದು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಏನೋ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತ ಬರ್ತಾ ಇದೆ ಇಲ್ಲಿ. Delays, wait for the right time. The time is not suitable for you right now. Avoid starting anything new and do not fall in an argument. ಈಗ ನಿಮ್ಮ ಟೈಮ್ ಕರೆಕ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ಹೊಸ ಸ್ಟಾರ್ಟ್ ಮಾಡೋದನ್ನ ಅವಾಯ್ಡ್ ಮಾಡಿ. ಆಮೇಲೆ ಯಾವುದೇ ಆರ್ಗ್ಯುಮೆಂಟ್ ಅಲ್ಲಿ ಇನ್ವಾಲ್ವ್ ಆಗ್ಬೇಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ವಾದ ವಿವಾದಗಳಿಂದ ನಿಮ್ಮ ಮನಸ್ಸಿನ ಶಾಂತಿ ಹಾಳಾಗ್ಬೋದು, ಅಥವಾ ಜಗಳ ದೊಡ್ಡದಾಗ್ಬೋದು. ಸೊ ಇಲ್ಲೇನೋ ನೀವು ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತ ಬಂದಿದ್ದಾರೆ. ತುಂಬಾ ಪೊಲೈಟ್ ಆಗಿ, ಅಂದ್ರೆ ವಿಧೇಯತೆಯಿಂದ ಮಾತಾಡ್ಬೇಕು, ತುಂಬಾ ಗೌರವ ಕೊಟ್ಟು ಮಾತಾಡ್ಬೇಕು. ಮತ್ತೆ ನೀವು ನಿಮ್ಮ ಫ್ಯಾಮಿಲಿಗೋಸ್ಕರ ಅಥವಾ ಕಮ್ಯುನಿಟಿಗೋಸ್ಕರ ಏನೋ ತ್ಯಾಗ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಹೆಲ್ಪಿಂಗ್ ಹ್ಯಾಂಡ್, ರಿವರ್ಸ್ ಫ್ರಮ್ ಶಿವ, ಬೀಯಿಂಗ್ ಎ ಹೆಲ್ಪಿಂಗ್ ಫಾರ್ ದೋಸ್ ಇನ್ ಟ್ರಬಲ್ ಆರ್ ಫೇಸಿಂಗ್ ಹಾರ್ಡ್ ಟೈಮ್ ವಿದೌಟ್ ಆಂಟಿಸಿಪೇಟಿಂಗ್ ಎನಿಥಿಂಗ್ ಫ್ರಮ್ ದೆಮ್ ಇನ್ ರಿವಾರ್ಡ್. ನೀವು ಜನಗಳಿಗೆ ಸಹಾಯ ಮಾಡ್ಬೇಕು. ಯಾರು ತುಂಬಾ ಕಷ್ಟದಲ್ಲಿದ್ದಾರಾ, ಅಥವಾ ತುಂಬಾ ಕಷ್ಟದ ದಿನಗಳನ್ನು ಎದುರಿಸ್ತಿದಾರ, ತೊಂದರೆಯಲ್ಲಿದ್ದಾರೆ, ಅವರಿಗೆ ನೀವು ಸಹಾಯ ಮಾಡ್ಬೇಕು. ಅವ್ರ ಕಡೆಯಿಂದ ನೀವು ಏನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಅಂದ್ರೆ ನಾನ್ ಸಹಾಯ ಮಾಡಿದ್ರೆ ಇವ್ರು ನಾಳೆ ನನಗೆ ಸಹಾಯ ಮಾಡ್ತಾರೆ ಅನ್ನೋ ಮನೋಭಾವನೆಯನ್ನು ಬಿಟ್ಟು ಬಿಡ್ಬೇಕು. ನಾವು ಮಾಡೋದು ದೇವರ ಕೆಲಸ, ನನ್ನ ಕೆಲಸ ಅವರಿಗೆ ಸಹಾಯ ಮಾಡುದಷ್ಟೇ. ಅವರಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಇದು ನಿಮ್ಗೆ ರಿವಾರ್ಡ್ ಕೊಡ್ತದಂತ ಹೇಳ್ತಿದ್ದಾರೆ. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಸ್ಟೋನ್ ಚಾಯ್ಸ್ ಮಾಡಿದೀರ ಅಥವಾ ಗ್ರೀನ್ ಕಾರ್ಡ್ ಯಾರು ಚಾಯ್ಸ್ ಮಾಡಿದೀರ, ಹೌಸ್ ಕಾರ್ಡ್, ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಯಾವ ಪವರ್ಫುಲ್ ಚೇಂಜ್ ಬರ್ತಾ ಇದೆ ಅಂತ ಹೇಳಿ ನೋಡುವ. ಪೀಸಸ್, ಮೀನರಾಶಿ. ದಿಸ್ ಎನರ್ಜಿ ಇಸ್ wistful, endless loving, compassionable and forgiving. It confuses and softens resolve. The 10th house, your achievements and status in the outside world. Neptune, your fantasies, yearnings, longings and potential for illusion. ನೀವಿಲ್ಲಿ ತುಂಬಾ ಹಗಲುಗನಸು ಕಾಣ್ತಿರ್ಬೋದು, ಅಥವಾ
ಒಂದು ಒಳ್ಳೆ ಕನಸು ಕಾಣಿ ಅಂತ ಹೇಳ್ತಿದ್ದಾರೆ. ನಿಮ್ಗೇನೋ ಒಳ್ಳೇದಾಗುದು, ಅದೃಷ್ಟ ಬರುದು ಆ ರೀತಿ. ಅಂದ್ರೆ ಇಲ್ಲಿ ನಿಮ್ದು ಅಚೀವ್ಮೆಂಟ್ ಇದೆ, ಇಲ್ಲಿ ನೀವು ತುಂಬಾ ಅಚೀವ್ಮೆಂಟ್ ಮಾಡಿದೀರಿ, ಏನೋ ಸಾಧನೆ ಮಾಡಿದೀರಿ. ಸೊ ಅದು ನೀವು ಏನು ಸಾಧನೆ ಮಾಡಿದ್ದೀರಾ ಅದು ನಿಮ್ಮ ಜಗತ್ತಿಗೆ ಅಂದ್ರೆ ಹೊರ ಜಗತ್ತಿಗೆ ಗೊತ್ತಾಗುದೇ ನೀವೊಂಥರ ಇಲ್ಲಿ ಫೇಮಸ್ ಆಗೋರಿದ್ದೀರಿ ಅಂತ ಹೇಳ್ತಾರೆ. ಒಂದು ಸ್ಟಾರ್ ತರ ಶೈನ್ ಆಗೋರಿದ್ದೀರಿ, ಬೇರೆಲ್ಲಾ ಸ್ಟಾರ್ ಗಿಂತ ನೀವು ತುಂಬಾ ಶೈನ್ ಆಗೋರಿದ್ದೀರಿ. ನೀವೊಂದು ಲೈಮ್ ಲೈಟ್ ಗೆ ಬರ್ಬೋದು, ಫೇಮಸ್ ಆಗ್ಬೋದು, ಪ್ರಸಿದ್ಧಿ ಬರ್ಬೋದು ಅಂತ ಹೇಳ್ತಿದ್ದಾರೆ. 10th ಹೌಸ್ ಅಂತ ಹೇಳಿದ್ರೆ ಸಕ್ಸಸ್ ಮತ್ತೆ ಫೇಮಸ್. ತುಂಬಾನೇ ವರ್ಕ್ ಮಾಡಿದೀರಿ ನೀವು. ಅಂದ್ರೆ ಈ ಮೀನ ರಾಶಿ ಅಂತ ಹೇಳಿದ್ರೆ ತುಂಬಾ ವಿಸ್ಡಮ್ ಇರೋ ರಾಶಿ ಇದು. ಇದು ಗುರುವಿನ ರಾಶಿ, ಇದು ಜಲತತ್ವ ರಾಶಿ. ಇಲ್ಲಿ ನೀವು ಫಿಶ್ ನೋಡ್ತಿರ್ಬೋದು. ಸೊ ನಿಮ್ಗಂತರ ತುಂಬಾ ನಿಮ್ಗೆ ಪ್ರೀತಿ ಇರ್ಬೋದು, ತುಂಬಾ ಪ್ರೀತಿ, ಕಂಪ್ಯಾಷನೇಟ್ ಇರ್ಬೋದು. ಸೊ ಕೆಲವೊಮ್ಮೆ ನಿಮ್ಗೆ ಇದು ಕನ್ಫ್ಯೂಷನ್ ಅಂತ ಅನಿಸ್ತಿರ್ಬೋದು ಈ ಪ್ರೀತಿ ಎಲ್ಲ. ಆದ್ರೆ ಇದು ನಿಧಾನವಾಗಿ ಎಲ್ಲಾನು ಕನ್ಫ್ಯೂಷನ್ ಕ್ಲಿಯರ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದೊಂಥರ ನಿಮ್ದು ಪವರ್ಫುಲ್ ಚೇಂಜ್ ಇದು. ಏನ್ ಅಚೀವ್ಮೆಂಟ್ ಮಾಡಿ ನೀವು ಜಗತ್ ಪ್ರಸಿದ್ಧಿ ಆಗ್ಬೋದು, ಫೇಮಸ್ ಆಗ್ಬೋದು. ತುಂಬಾನೇ ಅಂದ್ರೆ ನೀವು ತುಂಬಾ ದಿವಸಗಳಿಂದ ಕನಸು ಕಂತ ಇದ್ದಿರ್ಬೋದು. ಅಂದ್ರೆ ನಾನಿಷ್ಟು ಕೆಲಸ ಮಾಡ್ತೇನೆ, ನಂಗೆ ಏನಾದ್ರು ಜನಮನ್ನಣೆ ಸಿಗ್ಬೇಕು, ನನ್ನ ಈ ಜಗತ್ತು ನೋಡ್ಬೇಕು ಅನ್ನೋದು. ಇದು ಎಲ್ರಿಗಲ್ಲ, ಕೆಲವರಿಗೆ ಇರ್ಬೋದು. ಇನ್ ಕೆಲವರು ನೀವು ಇರೋ ಜಾಗದಲ್ಲಾದ್ರೂ ನೀವು ಫೇಮಸ್ ಆಗ್ಬೋದು. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಫೈಲ್ ನಂಬರ್ 2. ಅಥವಾ ನೀವು ಈಗ ಮನೆಯಲ್ಲೇ ಕೆಲಸ ಮಾಡ್ತಿರ್ಬೋದು, ಅದನ್ನು ನೀವು ಹೊರಗಿನ ಜಗತ್ತಿಗೆ ಕೊಡ್ಬೋದು. ನೀವೇನಾದ್ರೂ ಯೂಟ್ಯೂಬ್ ಅಥವಾ ಬೇರೆ ಏನಾದ್ರೂ ಮಾಡ್ತಾ ಇದ್ರೆ ಅದು ಹೊರಗಿನ ಜಗತ್ತಿಗೆ ನೀವು ಕೊಡುವಂತ ಟೈಮ್ ಬರ್ತಿರ್ಬೋದು. ಈಗ ಕೆಲವರಿಗೆ ತುಂಬಾ ಇಲ್ಲಿ ಫೇಮಸ್ ಆಗುದು ಇದೆ, ಜಗತ್ ಪ್ರಸಿದ್ಧ ಆಗುದು ಇದೆ. ಇಲ್ಲೂ ಸ್ಟಾರ್ ಬಂದಿದೆ. ಇಲ್ಲಿ ನಿಮ್ದು ಸ್ಟಾರ್ ಚೇಂಜ್ ಆಗ್ತದೆ, ನೀವು ಲಕ್ಕಿ ಸ್ಟಾರ್, ನಿಮ್ ಲೈಫ್ ಅಲ್ಲಿ ಒಂದು ಲಕ್ಕಿ ಸ್ಟಾರ್ ಎಂಟ್ರಿ ಆಗ್ತಾ ಇದೆ ಇಲ್ಲಿ. ಸ್ಟ್ರೆಂತ್, 3 ಮೇಜರ್ ಕಾರ್ಡ್, ಸ್ಟಾರ್, ಸ್ಟ್ರೆಂತ್ ಮತ್ತೆ ಹ್ಯಾಂಗ್ಡ್ ಮ್ಯಾನ್. ಇಲ್ಲಿ ನಿಮ್ಗೊಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಾ ಇದೆ. ನೀವೊಂಥರ ಜೀವನವನ್ನು ಇನ್ನೊಂದು ಬೇರೆ ದೃಷ್ಟಿಯಿಂದ ನೋಡ್ತೀರಿ. ಈ ಹಿಂದೆ ನಿಮ್ ಜೀವನ ಹೇಗಿತ್ತ, ಇದೊಂಥರ ಫುಲ್ ಚೇಂಜ್ ಆಗೋದ್ರಲ್ಲಿದೆ. ನಿಮ್ಗೆ ಒಂದು ಅಂದ್ರೆ ಇದು ಅವೇಕನಿಂಗ್, ನಿಮ್ಗೆ ಏನ್ ಹೇಳ್ತಾರೆ, ನಿಮ್ದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ಬೋದು, ಅಥವಾ ಬೇರೆ ಏನಾದ್ರೂ ನಿಮ್ಗೆ ಲೈಫ್ ಅಲ್ಲಿ ನಿಮ್ಗೆ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಒಂದು ಸ್ಟ್ರೆಂತ್ ಬರ್ತಾ ಇದೆ, ಒಂದು ಭರವಸೆ, ನಿಮ್ ಜೀವನದಲ್ಲಿ ಒಂದು ಹೋಪ್ ಬರ್ತದೆ. ಇಷ್ಟು ತನಕ ನೀವು ನಿಮ್ ಜೀವನದಲ್ಲಿ ಭರವಸೆಯಿಂದ ಇದ್ದಿರ್ಬೋದು. ಸೊ ಇದ್ರ ನಂತರ ನಿಮ್ಗೊಂದು ಭರವಸೆ ಬರ್ತದೆ. ಕೆಲವರು ನೀವು ಅಸ್ಟ್ರಾಲಜಿ ಕಲಿತಾ ಇದ್ದಿರ್ಬೋದು. ನಿಮ್ಗೀಗ ತುಂಬಾ ಕನ್ಫ್ಯೂಷನ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಮೂಡ್ ಚೇಂಜಸ್ ಇರ್ಬೋದು, ಅಥವಾ ತುಂಬಾನೇ ಇರ್ಬೋದು. ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಿ. ನೀವು ಸ್ಪಿರಿಚುವಲ್ ಪ್ಲಸ್ ಮೆಟೀರಿಯಲ್ ಎರಡರಲ್ಲೂ ನೀವು ಫೈನಾನ್ಷಿಯಲ್ ಸ್ಟೇಬಲ್ ಆಗಿದ್ದೀರಿ ನೀವು. ಪ್ಲಸ್ ನೀವು ಸ್ಪಿರಿಚುವಲ್ ಹೀಲರ್ ಇರ್ಬೋದು, ಅಥವಾ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು. ಸೊ ಇಲ್ಲೊಂದು ನಿಮ್ದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತಿದೆ, ಒಂದು ಸ್ಪಿರಿಚುವಲ್ ಜರ್ನಿ. ಲೈಫ್ ಒಂದು ಹೊಸ ದಿಕ್ಕಿನತ್ತ ನಿಮ್ದು ಸಾಕ್ತಾ ಇದೆ. ತುಂಬಾ ಫಾಸ್ಟ್ ಚೇಂಜಸ್ ಬರ್ತಾ ಇದೆ. ಇಷ್ಟು ತನಕ ನೀವು ತುಂಬಾ ನೋವಲ್ಲಿ ಇದ್ದಿರ್ಬೋದು, ಅಥವಾ ತುಂಬಾ ದುಃಖದಲ್ಲಿ ಇದ್ದಿರ್ಬೋದು. ನಿಮ್ಮ ಲೈಫ್ ಒಂದು ಫಾಸ್ಟ್ ಚೇಂಜಸ್ ಬರ್ತಾ ಇದೆ. ಸಡನ್ ಚೇಂಜ್ ಆಗ್ಬೋದು, ನಿಮ್ದು ಅವೇಕನಿಂಗ್ ಆಗ್ತಾ ಇದೆ. ಸೊ ಇಷ್ಟು ತನಕ ನಿಮ್ಗೆ ತುಂಬಾ ಅಂದ್ರೆ ಸ್ಟಕ್ ಎನರ್ಜಿ, ಮುಂದೆ ಮೂವ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಕ್ಲಿಯಾರಿಟಿ ಇಲ್ಲದೆ ಇದ್ದಿರ್ಬೋದು, ತುಂಬಾ ಇಮೋಷನಲ್ ಆಗಿರ್ಬೋದು. ನೀವು ಇನ್ನು ಮುಂದೆ ಲಾಜಿಕ್ ಆಗಿ ಯೋಚನೆ ಮಾಡ್ತೀರಿ. ನಿಮ್ದು ಇಲ್ಲಿ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆಗ್ಬೋದು ಹೊಸದು, ಅಥವಾ ಇಲ್ಲಿ ಹಾರ್ಟ್ ಚಕ್ರ ಹೀಲ್ ಆಗ್ಬೋದು ನಿಮ್ದು. ತುಂಬಾನೇ ನಿಮ್ದೊಂಥರ ಅಂದ್ರೆ ಮನಸ್ಸು ಖುಷಿಯಿಂದ, ಒಂದು ಈ ಕಪ್ಪು ಫುಲ್ ಆಗಿ ತುಂಬಿ ಹರಿತಾ ಇದೆ, ಹಾಗೆ ನಿಮ್ ಮನಸ್ಸು ಖುಷಿಯಿಂದ ತುಂಬಿ ತುಳುಕ್ತದೆ. ಫುಲ್ ಒಂಥರ ನೀವು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಗೆ ಬರುವವರಿದ್ದೀರಿ. ಇದೊಂದು ನಿಮ್ಮ ಜರ್ನಿ ಹೊಸದೊಂದು ಸ್ಟಾರ್ಟ್ ಆಗ್ತದೆ. ಈ ಜರ್ನಿಯಲ್ಲಿ ನಿಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರ್ತದೆ. ಅಂದ್ರೆ ಇಷ್ಟು ತನಕ ನೀವು ಮುಂದೆ ಸಹ ನಿಮ್ಮ ಹಿಂದೆ ಫೈನಾನ್ಸ್ ತಾನಾಗಿ ಹರಿದು ಬರ್ತದೆ. ಕೆಲವರಿಗೆ ನೀವು ಫೈನಾನ್ಸ್ ಹಿಂದೆ ಹೋಗ್ಬೇಕಾಗಿಲ್ಲ, ಎಲ್ರಿಗಲ್ಲ, ಕೆಲವರಿಗೆ ಇಲ್ಲಿ. ಇದೆಲ್ಲ ನಿಮ್ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತದೆ, ಸಡನ್ ಆಗ್ತದೆ. ಒಮ್ಮೆ ಏನ್ ಹೇಳ್ತಾರೆ, ನಿಮ್ ಜೀವನದಲ್ಲಿ ಒಂಥರ ಜಾಕ್ಪಾಟ್ ಹೊಡೆದ್ರು ಹೋಗಿ ಹೊಡಿಬಹುದು, ಅಥವಾ ಸಡನ್ ಶೇಕ್ ಆಗ್ಬೋದು, ಸಡನ್ ಬಿರುಗಾಳಿ ಬೀಸಿದಾಗೆ ಆಗ್ಬೋದು. ಏನೋ ಅಂದ್ರೆ ನಿಮ್ಗೆ ಇಲ್ಲಿ ಏನ್ ಆಗ್ತಿದೆ ಅಂತ ತಿಳ್ಕೊಳ್ಳುವಷ್ಟೇ ನಿಮ್ಮ ಜೀವನ ಬದಲಾಗಿರ್ಬೋದು. ಇದು ನೀವು ಸಡನ್ ಫೇಮಸ್ ಆಗ್ಬೋದು. ನೀವು ಇದಕ್ಕೆಲ್ಲ ಟೈಮ್ ಅಂತ ಇರುವುದಿಲ್ಲ. ಸೊ ನಿಮ್ದು ಸಡನ್ ಕ್ರಿಯೇಟಿವಿಟಿ ಜಾಸ್ತಿ ಆಗ್ಬೋದು. ಸಡನ್ ನೀವು ಏನ್ ಹೇಳ್ತಾರೆ, ಇದು
ಸಡನ್ ನೀವು ನಿಮ್ಮ ಸಾಧನೆಯ ಉತ್ತುಂಗಕ್ಕೆ ಇರ್ಬೋದು ಇಲ್ಲಿ. ಸೊ ವಿಸ್ಡಮ್ ಇದೆ ನಿಮ್ಮಲ್ಲಿ, ತುಂಬಾನೇ ವಿಸ್ಡಮ್ ಇದೆ. ಇಲ್ಲಿ ಪೀಸಿಸ್ ಬಂದಿದೆ ಅಂದ್ರೆ ಇದು ಗುರುಗ್ರಹ. ಸೊ ನೀವು ಗುರು ಆಗ್ಬೋದು, ಕೆಲವರು ಇಲ್ಲಿ ಧರ್ಮ ಗುರುಗಳಿದ್ದೀರಿ, ಅಥವಾ ನೀವು ಪ್ರೀಸ್ಟ್ ಇರ್ಬೋದು, ಅಥವಾ ನೀವು ಇದು ಪ್ರೊಫೆಷನಲ್ ಟೀಚರ್ ಅಲ್ಲ, ನೀವು ಸ್ಪಿರಿಚುವಲ್ ಟೀಚರ್ ಇದ್ದಾರೆ ಕೆಲವರು ಇಲ್ಲಿ. ನೀವು ನಿಮ್ಮ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡ್ತೀರಿ ಸಡನ್ ಆಗಿ. ಸೊ ಇಲ್ಲಿ ನೀವು ತುಂಬಾನೇ ಅಂದ್ರೆ ಹೀಲರ್, ನೀವು ನಿಮ್ಮ ಕ್ರಿಯೇಟಿವಿಟಿಯನ್ನು ನೀವು ಜಗತ್ತಿಗೆ ಕೊಡ್ಬೋದು, ಇದರಿಂದಾಗಿ ನಿಮ್ಗೆ ಸಕ್ಸಸ್ ಬರ್ಬೋದು. ಸೊ ಇಲ್ಲಿ ನಿಮ್ಗೆ ನೀವು ಕಮಿಟ್ಮೆಂಟ್ ಕೊಡ್ಬೋದು. ಸಡನ್ ಯಾರಿಗಾದ್ರೂ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಸೊ ಕಮಿಟ್ಮೆಂಟ್ ಕೊಟ್ಟು ಮ್ಯಾರೇಜ್ ಆಗ್ಬೋದು ಇಲ್ಲಿ. ನಿಮ್ ಜೀವನದಲ್ಲಿ ಒಂದು ಜಸ್ಟಿಸ್ ಬರ್ತಾ ಇದೆ. ನಿಮ್ ಇಷ್ಟು ತನಕ ನಿಮ್ ಜೀವನದಲ್ಲಿ ತುಂಬಾನೇ ಅನ್ಯಾಯ ಆಗಿರ್ಬೋದು. ಮೇಜರ್ ಕಾರ್ಡ್ ಬಂದಿದೆ ಜಸ್ಟಿಸ್, ಅಂದ್ರೆ ನಿಮ್ ಜೀವನ ಒಂದು ಬ್ಯಾಲೆನ್ಸ್ ಗೆ ಬರ್ತಾ ಇದೆ. ಕರ್ಮ ಕ್ಲಿಯರ್ ಮುಗಿಬಹುದು, ನಿಮ್ದು ಕರ್ಮ ಕ್ಲಿಯರ್ ಆಗ್ಬೋದು, ಬ್ಯಾಲೆನ್ಸ್ ಬರ್ಬೋದು, ಒಂದು ಹೊಸ ಬಿಗಿನಿಂಗ್. ರಿಲೇಶನ್ಶಿಪ್ ಪ್ಲಸ್ ಫೈನಾನ್ಸ್ ಅಲ್ಲೂ ನಿಮ್ದು ಹೊಸ ಬಿಗಿನಿಂಗ್ ಬರ್ತದೆ. ಇಲ್ಲಿ ನಿಮ್ದು ಮ್ಯಾರೇಜ್ ಆಗ್ಬೋದು, ನೀವು ಕಮಿಟ್ಮೆಂಟ್ ಕೊಟ್ಟು ಮ್ಯಾರೇಜ್ ಆಗ್ಬೋದು, ಒಂದು ಹ್ಯಾಪಿ ಫ್ಯಾಮಿಲಿ ವಿತ್ ಫೈನಾನ್ಸ್. ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಾರೆ. ಒಂದು 80% ಜನ ಈ ಫೈಲ್ ಸೆಲೆಕ್ಟ್ ಮಾಡಿದವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಾರೆ. ನಿಮ್ಗೆ ಮಕ್ಳಿರ್ಬೋದು ಮದುವೆಯಾಗಿ, ಅಥವಾ ನೀವು ಕಮಿಟ್ಮೆಂಟ್ ಕೊಡುವ ವ್ಯಕ್ತಿಗೆ ಮದುವೆಯಾಗಿ ಮಕ್ಳಿರ್ಬೋದು, ಅಥವಾ ನಿಮ್ಗೆ ಮಕ್ಳಿರ್ಬೋದು, ಅಥವಾ ಅವ್ರಿಗಿರ್ಬೋದು. ಸೊ ಇಲ್ಲಿ ನಿಮ್ಗೂ ಅವರಿಗೂ ಮದುವೆ ಆಗ್ಬೋದು. ಇನ್ ಕೆಲವರಿಗೆ ನೀವು ಸಿಂಗಲ್ ಇರ್ಬೋದು, ಅವರು ಸಿಂಗಲ್ ಇದ್ದಿರ್ಬೋದು, ಅನ್ಮ್ಯಾರಿಡ್ ಇರ್ಬೋದು. ಸೊ ಇಲ್ಲೊಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ ನಿಮ್ ಜೀವನದಲ್ಲಿ, ಒಂದು ಮ್ಯಾರೇಜ್ ಆಗ್ಬೋದು. ಸೊ ಈಗ ನೀವು ಒಂಥರ ಲೈಫ್ ಅನ್ನು ಎಂಜಾಯ್ ಮಾಡುವಂತ ಟೈಮ್, ಅಂದ್ರೆ ಏನ್ ಹೇಳ್ತಾರೆ, ಖುಷಿಯಿಂದ ಕುಣಿಯುವಂತ ಟೈಮ್ ಅಂತ ಹೇಳ್ತಿದ್ದಾರೆ. ನೀವು ನಿಮ್ಮ ಫ್ಯೂಚರ್ ಕಡೆ ನಿಮ್ಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ, ತುಂಬಾನೇ ಶೈನ್ ಆಗೋದಿರಿ ನೀವು. ಇದು ಫೈರ್ ಸೈನ್ಸ್ ಇದೆ. ಮೇಷ ಸಿಂಹ ಧನು ಲಗ್ನ ಇಂಪಾರ್ಟೆಂಟ್, ರಾಶಿ ಅಲ್ಲ. ನಿಮ್ಗೆ ಲಗ್ನ ಗೊತ್ತಿಲ್ಲ, ಇಲ್ಲಿ ರಾಶಿ 50%, ಆದ್ರೆ ಲಗ್ನ ತುಂಬಾ ಇಂಪಾರ್ಟೆಂಟ್. ಮೇಷ ಸಿಂಹ ಮತ್ತೆ ಧನು ಇರ್ಬೋದು. ಫೈರ್ ಸೈನ್ಸ್ ತುಂಬಾನೇ ಇದೆ ಇಲ್ಲಿ. ಸೊ ಇಲ್ಲೊಂಥರ ನಿಮ್ಗೆ 11 ಎಲ್ಲ ತುಂಬಾನೇ ಕಾಣಿಸ್ತಿರ್ಬೋದು. ಒಂದು ಹ್ಯಾಪಿ ಫ್ಯಾಮಿಲಿ, ನೀವು ಅಂದ್ರೆ ಖುಷಿಯಿಂದ ನೀವು ಡ್ಯಾನ್ಸ್ ಮಾಡ್ಬೋದು, ಕುಣಿಬಹುದು. ನಿಮ್ಮ ಫ್ಯೂಚರ್ ತುಂಬಾನೇ ಬ್ರೈಟ್ ಇದೆ, ತುಂಬಾನೇ ಎಕ್ಸ್ಪಾನ್ಷನ್ ಆಗ್ತದೆ. ಒಂದು ಹೊಸ ಪ್ಯಾಷನ್ ಬರ್ತದೆ ನಿಮ್ಮಲ್ಲಿ, ಕ್ರಿಯೇಟಿವಿಟಿಯಲ್ಲಿ ಹೊಸ ಪ್ಯಾಷನ್ ಬರ್ತದೆ. ಫೈಲ್ ನಂಬರ್ 2, ಕಂಗ್ರ್ಯಾಚುಲೇಷನ್. ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಕೇದಾರ್ನಾಥ್. ಎಂಬ್ರೇಸ್ ಚೇಂಜ್ ಆಫ್ ಪ್ಲೇಸ್ ವಿತ್ ಕಾಷನ್. There is possibility of a change of place in your life. While this transition may seem enticing and alluring, exercise caution in your approach. ನೀವು ಇರೋ ಜಾಗ ಚೇಂಜ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ನೀವು ಇರೋ ಅಂದ್ರೆ ಭೂಮಿ ಮೇಲೆ ಜಾಗ ಇರ್ಬೋದು, ಅಥವಾ ನೀವೀಗ ಏನು ಪೊಸಿಷನ್ ಅಲ್ಲಿ ಇದ್ದೀರಾ, ಆ ಪೊಸಿಷನ್ ನಿಮ್ದು ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಕೇದಾರ್ನಾಥ ಬಂದು. ಅಂದ್ರೆ ತುಂಬಾ ಕಾಷನ್ ಅಲ್ಲಿ ಈ ಪ್ಲೇಸ್ ಅನ್ನು ನೀವು ಎಂಬ್ರೇಸ್ ಮಾಡಿ ಅಂತ ಹೇಳ್ತಾರೆ. ಈ ಚೇಂಜ್ ಅನ್ನು ತುಂಬಾ ನೀವು ಕಾಷನ್ ಅಲ್ಲಿ ಇದು ಮಾಡ್ಬೇಕಾಗ್ತದೆ. ನಿಮ್ಗೆ ಏನಾದ್ರು ದೊಡ್ಡ ಹುದ್ದೆಗಳು ಪದವಿಗಳು ಸಿಗ್ಬೋದು, ಅಥವಾ ತುಂಬಾನೇ ನೀವು ಫೇಮಸ್ ಆಗ್ಬೋದು ಇದರಿಂದಾಗಿ. ಇದು ನಿಮ್ಮ ಚೇಂಜ್ ಆಫ್ ಪ್ಲೇಸ್ ಲೈಫ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಇರೋ ಜಾಗ ನೀವು ಚೇಂಜ್ ಆಗ್ಬೋದು, ಟ್ರಾನ್ಸ್ಫರ್ ತಗೊಳ್ಬಹುದು, ಅಥವಾ ನಿಮ್ಗೊಂದು ಉನ್ನತ ಹುದ್ದೆ ಸ್ಥಾನಮಾನಗಳು ಅಥವಾ ದೊಡ್ಡ ದೊಡ್ಡ ಪದವಿಗಳು ಸಿಗ್ಬೋದು. ಸೊ ನೀವು ಅಪ್ರೋಚ್ ಮಾಡುವಾಗ ಇದನ್ನು ತುಂಬಾ ಕಾಷನ್ ಆಗಿ ಅಪ್ರೋಚ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಈ ನಿಮ್ಗೆ ಪದವಿಗಳು ಅಥವಾ ನಿಮ್ಮ ಚೇಂಜ್ ಆಫ್ ಲೈಫ್ ಇದೆ ಇಲ್ಲಿ, ನಿಮ್ದು ಲೈಫ್ ಚೇಂಜ್ ಆಗ್ತದೆ ಇಲ್ಲಿ. ದ ಲಾ ಆಫ್ ಕರ್ಮ, ರೀಪಿಂಗ್ ವಾಟ್ ಯು ಸಾ. ಇಲ್ಲಿ ಲಾ ಆಫ್ ಕರ್ಮ ರೋಲ್ ಪ್ಲೇ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ದ ಯೂನಿವರ್ಸ್ ಆಪರೇಟ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಕರ್ಮ. ವಾಟ್ ಯು ಗಿವ್ ಯು ಶೆಲ್ ರಿಸೀವ್. Your current situation is a reflection of the consequence of past actions. ನೀವೇನ್ ಕೊಟ್ಟಿದ್ದೀರಾ ಅದನ್ನ ನೀವೀಗ ಪಡಿತೀರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕರ್ಮ ಫ್ಲಾ ಇದಾಗ್ತಾ ಇದೆ. ಮೆಡಿಟೇಷನ್, ಡಿಸ್ಕವರ್ ಯುವರ್ ಟ್ರೂ ಸೆಲ್ಫ್, ಎಂಬ್ರೇಸ್ ಸಾಲಿಟ್ಯೂಡ್ and engage in meditation, as it is the key to gaining a deeper understanding of yourself and uncovering
ಯುವರ್ ಟ್ರೂ ಸ್ಪಿರಿಚುವಲ್ ಎಸೆನ್ಸ್. ಮೆಡಿಟೇಷನ್ ಮಾಡಿ ನಿಮ್ಮನ್ನು ನೀವು ಕಂಡುಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸಾಲಿಟ್ಯೂಡ್ ಅಲ್ಲಿ ಇರ್ಬೇಕಂದ್ರೆ ನೀವು ಒಬ್ಬರೇ ಇದ್ದು ಇನ್ನರ್ ವರ್ಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಮೆಡಿಟೇಷನ್ ಮಾಡಿ ಅಂತ ಹೇಳಿ, ಇದರಿಂದ ನೀವು ನಿಮ್ಮನ್ನು ಡೀಪ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ರುದ್ರಾಕ್ಷ, ಡಿಟಾಕ್ಸಿಫಿಕೇಶನ್ ಅಂಡ್ ಕ್ಲೆನ್ಸಿಂಗ್. ರುದ್ರಾಕ್ಷ beads are divine element of Lord Shiva. Use them for cleansing and detoxifying your body and spirit. ಸೊ ಇಲ್ಲಿ ನೀವೇನಾದ್ರೂ ಹಿಂದೂ ಧರ್ಮದವರಾಗಿದ್ರೆ ನೀವು ರುದ್ರಾಕ್ಷ ಧರಿಸುವುದು ಉತ್ತಮ ಅಂತ ಹೇಳ್ತಿದ್ದಾರೆ. ಇದೊಂಥರ ಡಿವೈನ್ ಎಲಿಮೆಂಟ್, ಅಂದ್ರೆ ಇದು ಕ್ಲಿನ್ಸಿಂಗ್ ಮತ್ತೆ ನಿಮ್ಮನ್ನು ಡಿಟಾಕ್ಸಿಫೈಯಿಂಗ್ ಮಾಡ್ತದೆ, ನಿಮ್ಮ ಬಾಡಿ ಮತ್ತೆ ಸ್ಪಿರಿಟ್ ಅನ್ನು ಅಂತ ಹೇಳ್ತಿದ್ದಾರೆ. ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ತದೆ ಅಂತ ಹೇಳ್ತಿದ್ದಾರೆ. ಇದು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರಿ ಬ್ಲಾಕ್ ಕಲರ್ ಅಥವಾ ಈ ನೀಲಿ ಕಲರ್ ಪ್ಲಾನೆಟ್ ಕಾರ್ಡ್ ಚಾಯ್ಸ್ ಮಾಡಿದೀರಾ, ನಿಮ್ಗೆ ಏನು ಪವರ್ಫುಲ್ ಚೇಂಜ್ ಬರ್ತಾ ಇದೆ ಅಂತ ಹೇಳಿ ನೋಡುವ. ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಇದು ಜನರಲ್ ರೀಡಿಂಗ್. ಮರ್ಕ್ಯುರಿ, ಹೌ ಯು ಥಿಂಕ್, ಕಮ್ಯುನಿಕೇಟ್, ರೈಟ್, ಟಾಕ್ ಅಂಡ್ ಟ್ರಾವೆಲ್. The 6th house, the work, health and duty area of your life. Capricorn, Makara Rashi. The energy around you is serious, materialistic and hardworking. It bestows shrewdness and cautious ambition. ಇಲ್ಲಿ ಮಕರ ರಾಶಿ ಬಂದಿದೆ. ಮಕರ ರಾಶಿ ಅಂದಿದ್ದು ಶನಿಯ ರಾಶಿ. ಇಲ್ಲಿ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಸುತ್ತಮುತ್ತ ಈಗ ಏನು ಎನರ್ಜಿ ಇದೆಯಾ ಅದು ತುಂಬಾ ಸೀರಿಯಸ್ ಇರ್ಬೋದು, ಮೆಟೀರಿಯಲಿಸ್ಟಿಕ್ ಇರ್ಬೋದು. ಸೊ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳಿ, ತುಂಬಾ ಸೀರಿಯಸ್ ಆಗಿ ನೀವು ಮೆಟೀರಿಯಲಿಸ್ಟಿಕ್ ಆಗಿ ಹಾರ್ಡ್ ವರ್ಕ್ ಮಾಡ್ಬೇಕು. ಅಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಿಮ್ದು ಲೈಫ್ ಇಂಪ್ರೂವ್ ಆಗ್ತದೆ ಅಥವಾ ನಿಮ್ಗೆ ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಧರ್ಮ ಕರ್ಮಾಧಿಪತಿ ಬಂದಿದ್ದಾರೆ ಶನಿಯ ರಾಶಿ. ಸೊ ನೀವು ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳಿ. ದ ವರ್ಕ್, ಹೆಲ್ತ್ ಅಂಡ್ ಡ್ಯೂಟಿ ಏರಿಯಾ, ನೀವು ಕೆಲಸ ಮಾಡುವಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ 6th ಹೌಸ್, ಸೊ ಅಲ್ಲಿ ನೀವು ತುಂಬಾ ವರ್ಕ್ ಮಾಡ್ಬೇಕಾಗ್ತದೆ. ನಿಮ್ಮ ಹೆಲ್ತ್ ಬಗ್ಗೆನೂ ನೀವು ನೋಡ್ಬೇಕಾಗ್ತದೆ. ಅಥವಾ ನೀವು ಎಲ್ಲಿ ಡ್ಯೂಟಿ ಮಾಡ್ತಿದ್ದೀರಾ, ಕೆಲಸ ಮಾಡ್ತಿದ್ದೀರಾ, ಅಲ್ಲೂ ನಿಮ್ಮ ಜೀವನದ ಬಗ್ಗೆ ನೀವು ಯೋಚನೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇದು ಅಂದ್ರೆ ಯೋಗ ಪ್ರಾಕ್ಟೀಸ್ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಅಥವಾ ನಿಮ್ಮ ಮನೆ ಕೆಲಸ ಇರ್ಬೋದು, ಅಥವಾ ನೀವು ಕೆಲಸ ಮಾಡುವಲ್ಲಿ ಇದ್ದಿರ್ಬೋದು. ಮರ್ಕ್ಯುರಿ ಅಂದ್ರೆ ಕಮ್ಯುನಿಕೇಶನ್, ವಿಸ್ಡಮ್ ಇದೆ. ಅಂದ್ರೆ ನಿಮ್ಗೊಂಥರ ಇದು ರೈಟಿಂಗ್ ಇರ್ಬೋದು, ಮಾತಾಡೋದಿರ್ಬೋದು, ಟ್ರಾವೆಲಿಂಗ್ ಇರ್ಬೋದು, ಅಥವಾ ನೀವು ಹೇಗೆ ಥಿಂಕ್ ಮಾಡ್ತೀರಿ, ನೀವು ಜನಗಳ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಿ ಅನ್ನೋದ್ ಮೇಲೆ ಇರ್ತದೆ. ಸೊ ಈಗ ನಿಮ್ದು ಪವರ್ಫುಲ್ ಚೇಂಜ್ ಏನಂತ ಹೇಳಿದ್ರೆ, ಇಲ್ಲಿ ನಿಮ್ ಜೀವನದಲ್ಲಿ ನೀವು ಇಷ್ಟ ತನಕ ನೀವು ತುಂಬಾ ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು, ಲೇಜಿಯಾಗಿ ಇದ್ದಿರ್ಬೋದು. ಇನ್ನು ಮುಂದೆ ನೀವು ಮನೆ ಕೆಲಸದ ಜೊತೆ ನೀವೆಲ್ಲಿ ಕೆಲಸ ಮಾಡ್ತೀರಾ ಆ ಕೆಲಸ ಪ್ಲಸ್ ಮನೆ ಕೆಲಸ ಪ್ಲಸ್ ನಿಮ್ಮ ಹೆಲ್ತ್ ಮೂರನ್ನು ನೀವು ಸರಿತೂಗಿಸ್ಕೊಂಡು ಹೋಗ್ತೀರಿ. ನಿಮ್ಗೆ ಆ ಬುದ್ಧಿವಂತಿಕೆ ಬರ್ತದೆ, ನಿಮ್ದು ಕಮ್ಯುನಿಕೇಶನ್ ಸ್ಟಾರ್ಟ್ ಆಗ್ತದೆ. ನೀವು ಮಾತಾಡ್ಬೋದು, ಏನಾದ್ರು ಬರಿಬಹುದು, ಅಥವಾ ಟ್ರಾವೆಲಿಂಗ್ ಮಾಡ್ಬೋದು. ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಿ, ಅಂದ್ರೆ ಫೈನಾನ್ಸ್ ಅಥವಾ ರಿಲೇಶನ್ಶಿಪ್ ಇರ್ಬೋದು, ಯಾವ್ದಕ್ಕಾದ್ರೂ ಇರ್ಬೋದು. ತುಂಬಾ ಸೀರಿಯಸ್ ಆಗಿ ನೀವು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಫೈಲ್ ನಂಬರ್ 3. ಅಥವಾ ನೀವು ಮೆಡಿಟೇಷನ್, ಪ್ರಾಣಾಯಾಮ ಮಾಡ್ಬೋದು. ಇಲ್ಲಿ ಕೆಲವರು ಇನ್ಸ್ಟಿಟ್ಯೂಷನ್ ಅಲ್ಲಿ ವರ್ಕ್ ಮಾಡ್ತಿರ್ಬೋದು. ಡ್ಯೂಟಿ ಏರಿಯಾ, ಫೈಲ್ ನಂಬರ್ 3 ಕ್ಲಾರಿಫಿಕೇಶನ್. ಇಲ್ಲಿ ನಿಮ್ದೊಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ. ನಿಮ್ ಜೀವನದಲ್ಲಿ ಒಂದು ಕರ್ಮ ಕ್ಲಿಯರ್, ಅಂದ್ರೆ ತುಂಬಾ ಬರ್ಡನ್ ನೀವು ತಕೊಂಡು ಮುಂದೆ ಸಾಕ್ತಿರ್ಬೋದು. ಸೊ ಅದೊಂದು ನಿಮ್ ಲೈಫ್ ಅಲ್ಲಿ ಇದೊಂದು ಮೇಜರ್ ಎಂಡ್ ಆಗ್ತಾ ಇದೆ. ಅಂದ್ರೆ ಇದೊಂದು ಡಿವೈನ್ ಟೈಮಿಂಗ್ ರೋಲ್ ಪ್ಲೇ ಆಗ್ತಾ ಇದೆ ನಿಮ್ ಜೀವನದಲ್ಲಿ. ಅಂದ್ರೆ ನೀವು ನಿಧಾನವಾಗಿ ಮೇಲಕ್ಕೆ ಹತ್ತಿದ್ದೀರಿ. ಸೊ ನಿಮ್ಮ ಕ್ಯಾರಿಯರ್ ಅಲ್ಲಿ ಪ್ಯಾಷನ್ ಬರೋದಿದೆ. ನೀವೇನಾದ್ರೂ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಅಥವಾ ಯಾವ್ದಾದ್ರು ಅಡಿಕ್ಷನ್ ಅಲ್ಲಿ ಇದ್ದಿರ್ಬೋದು. ಸೊ ಅದೆಲ್ಲವನ್ನು ಬಿಟ್ಟು ನೀವು ಮುಂದೆ ಹೋಗ್ತಿದ್ದೀರಿ. ತುಂಬಾ ಸ್ಟ್ರಗಲ್ ಇದೆ ನಿಮ್ಗೆ ಜೀವನದಲ್ಲಿ. ಸೊ ತುಂಬಾ ಸ್ಟ್ರಗಲ್ ಇದ್ರು
ನೀವು ಅಂದ್ರೆ ಇದು ನೀವು ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳ್ತೀರಾ, ನೀವು ತುಂಬಾ ಕಷ್ಟ ಪಡ್ಬೇಕು, ಸ್ಟ್ರಗಲ್ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ ಒಬ್ರೇ ಇದೆಲ್ಲವನ್ನು ನೀವು ಒಬ್ರೇ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ನಿಮ್ ಲೈಫ್ ಒಂಥರ ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದೊಂಥರ ಒಂದು ಕರ್ಮ ಕ್ಲಿಯರ್ ಇರ್ಬೋದು. ಇನ್ ಕೆಲವರಿಗೆ ನೀವು ತುಂಬಾ ನೆಗೆಟಿವ್ ಎನರ್ಜಿ ಇರ್ಬೋದು, ಯಾವ್ದ್ರ ಬಗ್ಗೆ ಆದ್ರೂ ನಿಮ್ದು ಲೈಫ್ ಒಂದು ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ಈಗ ನಿಮ್ದು ಒಂದು ಎಂಡ್ ಆಗ್ತದೆ ನಿಮ್ ಜೀವನದಲ್ಲಿ, ಒಂದು ಕರ್ಮ ಕ್ಲಿಯರ್ ಆಗಿರ್ಬೋದು. ಸೊ ಕೆಲವರು ನೀವು ಸೋಲ್ ಪರ್ಪಸ್ ಕಡೆ ನೋಡ್ಬೋದು. ಮೇಜರ್ ಚೇಂಜಸ್ ಇದೆ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಲ್ಲಿ. ಇದೊಂಥರ ನಿಮ್ದು ಒಂದು ಜಗತ್ತು, ಒಂದು ಅಧ್ಯಾಯ ಮುಗಿದು ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನೀವು ದೇವರು ನಿಮ್ಗೆ 2ನೇ ಚಾನ್ಸ್ ಕೊಡ್ತಿದ್ದಾರೆ. ಅಂದ್ರೆ ನೀವು ತುಂಬಾ ದೇವರನ್ನು ಪ್ರಾರ್ಥನೆ ಮಾಡ್ತಿರ್ಬೋದು, ಅಂದ್ರೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ನಿಮ್ದೊಂದು ಸೋಲ್ ಅವೇಕನಿಂಗ್ ಆಗ್ತದೆ. ಇಷ್ಟು ತನಕ ನೀವು ತುಂಬಾ ದುಃಖದಲ್ಲಿ ಇದ್ದಿರ್ಬೋದು, ನೆಗೆಟಿವ್ ಎನರ್ಜಿಯಲ್ಲಿ ಇದ್ಕೊಂಡು ನೀವು ನಿಮ್ಮ ಸೋಲ್ ಅವೇಕನಿಂಗ್ ಆಗದೆ ಇರ್ಬೋದು. ಈಗ ನಿಮ್ಮ ಆತ್ಮಕ್ಕೊಂದು ಏನೋ ಒಂದು ವಿಷಯ ಗೊತ್ತಾಗ್ತದೆ, ನಿಮ್ಮ ಆತ್ಮ ಒಂದು ಅವೇಕನಿಂಗ್ ಆಗ್ತದೆ. ನೀವೇನಾದ್ರೂ ಕಲಿಬಹುದು ಅಥವಾ ಮಾಸ್ಟರ್ ಆಗ್ಬೋದು. ನೀವು ಯಾವ್ದ್ರಲ್ಲಾದ್ರೂ ಮಾಸ್ಟರ್ ಆಗಿ ನೀವು ಗೌರವ ಪಡಿಬಹುದು, ನಿಮ್ಗೆ ಪದವಿ ಸಿಗ್ಬೋದು, ಅಥವಾ ಬೇರೆ ಯಾರಾದ್ರೂ ಟೀಚರ್ ನಿಮ್ ಲೈಫ್ ಅಲ್ಲಿ ಬರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಏನಾದ್ರೂ ಕ್ರಿಯೇಟಿವಿಟಿ ಇದ್ರೆ ಅದನ್ನ ನೀವು ಬೇರೆಯವರಿಗೆ ಕೊಡ್ಬೋದು, ಕಲಿಸ್ಬೋದು, ಅದನ್ನ ನೀವು ಎಕ್ಸ್ಪಾನ್ಷನ್ ಮಾಡ್ಬೋದು. ತುಂಬಾನೇ ಮೇಜರ್ ಚೇಂಜಸ್ ಫೈಲ್ ನಂಬರ್ 3, ತುಂಬಾ ಮೇಜರ್ ಚೇಂಜಸ್ ಇದೆ. ಸೊ ಇಲ್ಲೊಂಥರ ನಿಮ್ ಕೆಲವರು ಇಲ್ಲಿ ಪ್ರೆಗ್ನೆನ್ಸಿಗೆ ಕಾಯ್ತಾ ಇದ್ದಿರ್ಬೋದು. ಸೊ ಇಲ್ಲೊಂದು ಕೆಲವರು ಪ್ರೆಗ್ನೆಂಟ್ ಆಗ್ಬೋದು. ಇನ್ ಕೆಲವರು ಒಂಥರ ಅಂದ್ರೆ ಏನ್ ಹೇಳ್ತಿದ್ದಾರೆ, ಒಂದು ವಿಶಸ್ ಫುಲ್ಫಿಲ್ಡ್ ಅಂತ ಹೇಳಿ. ವಿಶಸ್ ಫುಲ್ಫಿಲ್ಡ್ ಅಂತ ಹೇಳಿದ್ರೆ ನಿಮ್ಗೊಂದು ಈಗ ದಾರಿ ಕಾಣಿಸ್ತಿದೆ, ಒಂದು ಸಕ್ಸಸ್ ಕಡೆ ಹೋಗ್ತಿದ್ರಿ. ಇಷ್ಟ ತನಕ ನಿಮ್ಗೆ ಭರವಸೆ ಇದ್ದಿರ್ಲಿಕ್ಕಿಲ್ಲ, ಅಂದ್ರೆ ಎಲ್ಲ ಕಳ್ಕೊಂಡು ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಈಗ ನಿಮ್ಗೆ ಅಂದ್ರೆ ನಾನೇನೋ ಸಾಧಿಸ್ತೇನೆ, ನಾನೇನೋ ಮಾಡ್ತೇನೆ ಅನ್ನೋದು ನಿಮ್ಗೊಂದು ಆತ್ಮವಿಶ್ವಾಸ ಬರ್ತದೆ, ಇಲ್ಲಿ ಕಾನ್ಫಿಡೆನ್ಸ್ ಬರ್ತದೆ. ಸೊ ಇದೇ ಸೋಲ್ ಅವೇಕನಿಂಗ್ ಇದ್ದಿರ್ಬೋದು, ಭರವಸೆ ಬರ್ತಾ ಇದೆ ನಿಮ್ ಜೀವನದಲ್ಲಿ. ಸೊ ಇದೊಂಥರ ನಿಮ್ಮನ್ನೊಂಥರ ನೀವು ಕ್ವೀನ್ ರೋಲ್ ಅಲ್ಲಿ ಇಡುವರಿದ್ದೀರಿ. ನೀವು ನೋಡುತ್ತಿರೋರು ಮೇಲ್ ಇರ್ಬೋದು, ಫಿಮೇಲ್ ಇರ್ಬೋದು. ಸೊ ನೀವೊಂಥರ ಕ್ವೀನ್ ರೋಲ್ ಗೆ ಬರುವವರಿದ್ದೀರಿ, ಒಂದು ಎಂಪ್ರೆಸ್ ರೋಲ್ ಗೆ ಬರೋರಿದ್ದೀರಿ. ಮೇಜರ್ ಚೇಂಜಸ್ ಇದೆ ಫೈಲ್ ನಂಬರ್ 3. ಇಲ್ಲಿ ನಿಮ್ದು ಮಾತಾಡುವ ಸ್ಟೈಲ್ ಚೇಂಜ್ ಆಗ್ಬೋದು, ಅಥವಾ ನೀವು ಕಮ್ಯುನಿಕೇಶನ್ ಜಾಸ್ತಿ ಮಾಡ್ಬೋದು, ನೀವೇನಾದ್ರು ಬರಿಬಹುದು, ಮಾತಾಡ್ಬೋದು, ಅಥವಾ ಟ್ರಾವೆಲಿಂಗ್ ಮಾಡ್ಬೋದು. ಇಲ್ಲಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ಬೇಕಾಗ್ತದೆ ನೀವು. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್. ಮಹಾಶಿವರಾತ್ರಿ, ಲವ್ ಅಂಡ್ ಹಾರ್ಮನಿ await. The auspicious occasion of Mahashivaratri brings with it the promise of new love and harmonization of your relationship with your soulmate. ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ಮಹಾಶಿವರಾತ್ರಿ ಟೈಮ್ ಅಲ್ಲಿ ನಿಮ್ಗೆ ಒಂದು ಲವ್ ಮತ್ತೆ ಹಾರ್ಮನಿ ಬರ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಹೊಸ ಪ್ರೀತಿ ಬರ್ತದೆ, ನಿಮ್ಗೆ ಹಾರ್ಮೋನಿ ಆಗ್ತದೆ ಅಂತ ಹೇಳ್ತಾರೆ. ನಿಮ್ಮ ಸೋಲ್ಮೇಟ್ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಮಹಾಶಿವರಾತ್ರಿ ಟೈಮ್ ಅಲ್ಲಿ. ಕೆಲವರಿಗೆ, ಎಲ್ರಿಗೂ ಅಲ್ಲ. ಡೆಸ್ಟ್ರಾಯರ್, ಮೇಜರ್ ಚೇಂಜ್. ಡಿಸ್ಟ್ರಕ್ಷನ್ ಇಸ್ ಅನ್ ಇನ್ವಿಟೇಬಲ್ ಪಾರ್ಟ್ ಆಫ್ ಕ್ರಿಯೇಷನ್. ಬಿ ರೆಡಿ ಫಾರ್ ಅನ್ ಅನ್ಆಂಟಿಸಿಪೇಟೆಡ್ ಅಂಡ್ ಸಡನ್ ಬಿಗ್ ಚೇಂಜ್ ಇನ್ ಯುವರ್ ಲೈಫ್. ನಾ ಹೇಳಿದಾಗೆ ಫೈಲ್ ನಂಬರ್ ತುಂಬಾ ಮೇಜರ್ ಚೇಂಜಸ್ ಇದೆ ನಿಮ್ ಜೀವನದಲ್ಲಿ. ಇಲ್ಲೂ ಮೇಜರ್ ಚೇಂಜ್ ಬಂದಿದೆ, ಡೆಸ್ಟ್ರಾಯರ್ ಬಂದಿದೆ. ಇಲ್ಲಿ ಹೇಳ್ತಿದ್ದಾರೆ, ಒಂದು ಜೀವನದಲ್ಲಿ ನಿಮ್ದು ಏನು ಡಿಸ್ಟ್ರಕ್ಷನ್ ಅಂದ್ರೆ ಒಂದು ಅಧ್ಯಾಯದ ಕೊನೆ ಅಂತ ಹೇಳಿದ್ರೆ ಅದು ಒಂದು ಹೊಸ ಕ್ರಿಯೇಷನ್ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಅಧ್ಯಾಯದ ಆರಂಭ ಅಂತ ಹೇಳ್ತಾರೆ. ಒಂದು ಆರಂಭ ಆಗ್ಬೇಕಿದ್ರೆ ಒಂದು ಅಧ್ಯಾಯ ಕೊನೆ ಆಗ್ಲೇಬೇಕು. ಸೊ ರೆಡಿ ಆಗಿರಿ ಅಂತ ಹೇಳ್ತಿದ್ದಾರೆ. ಒಂದು ಅನ್ಆಂಟಿಸಿಪೇಟೆಡ್ ಅಂಡ್ ಸಡನ್ ಬಿಗ್ ಚೇಂಜ್, ನೀವು ಎಣಿಸದೇ ಇದ್ದಿರ್ಬೋದು, ಸಡನ್ ಬಿಗ್ ಚೇಂಜ್ ನಿಮ್ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಮಹಾದೇವ್. Delays, wait for the right time. The time is not suitable for you right now. Avoid starting anything new and do not fall in any argument. ಈಗ ನಿಮ್ದು ಟೈಮ್ ನೀವಿನ್ನು ವೆಯ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಡಿವೈನ್ ಟೈಮಿಂಗ್ ಇನ್ನೂ ಬರ್ಲಿಲ್ಲ. ಸೊ ತುಂಬಾ ನೀವು ವೆಯ್ಟ್ ಮಾಡೋದು ಒಳ್ಳೇದು, ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಯಾವ್ದಾದ್ರು ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಅಥವಾ ಯಾವುದೇ ವಾದ ವಿವಾದಗಳೆಲ್ಲ ಬೀಳ್ಬೇಡಿ, ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದರಿಂದ ನಿಮ್ಗೆ ತುಂಬಾ ಸಮಸ್ಯೆಗಳಾಗ್ಬೋದು. ಅಂದ್ರೆ ಇಲ್ಲಿ ನೀವು ತುಂಬಾ ವರ್ಕ್ ಮಾಡ್ಬೇಕು, ನೀವಿಲ್ಲಿ ಹಾರ್ಡ್ ವರ್ಕ್ ಮಾಡ್ಬೇಕು. ಸೊ ಇಲ್ಲಿ ನಿಮ್ಗೆ
ಟೈಮ್ ಬೇಕಾಗ್ತದೆ, ಮೇಜರ್ ಚೇಂಜಸ್ ಆಗ್ತಾ ಇದೆ. ಅಂದ್ರೆ ನಿಮ್ಮ ಲೈಫ್ ಒಂದು ಅಧ್ಯಾಯ ಜಸ್ಟ್ ಶಿಫ್ಟ್ ಆಗ್ತಿದೆ ಅಷ್ಟೇ. ಸೊ ಇಲ್ಲಿ ಟೈಮ್ ಬೇಕು. ಇದು ನೀವು ಯಾವಾಗ ಅಂತ ಕೇಳ್ಬೋದು. ಟೈಮ್ ತುಂಬಾನೇ ಬೇಕಾಗ್ತದೆ ಇಲ್ಲಿ ನಿಮ್ಗೆ. ತುಂಬಾ ಅಂದ್ರೆ ತುಂಬಾ ವರ್ಷಗಳೇನು ಅಲ್ಲ. ಆದ್ರೆ ನಿಮ್ಮ ಥಿಂಕಿಂಗ್ ಚೇಂಜ್ ಆಗಿ ನಿಮ್ಗೆ ಈ ಡಿವೈನ್ ಟೈಮ್ ಬರ್ಬೇಕಿದ್ರೆ ಸ್ವಲ್ಪ ಟೈಮ್ ಹಿಡಿತದೆ. ಸೊ ತಾಳ್ಮೆಯಿಂದ ಇರ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. Seize the moment, execute your plans for success. Lord Shiva conveys that the time has come to put your long held plans into action for future growth and success. ನಿಮ್ಗೆ ಇಲ್ಲಿ ಲಾರ್ಡ್ ಶಿವ ಹೇಳ್ತಿದ್ದಾರೆ, ಈಗ ನಿಮ್ಗೆ ಟೈಮ್ ಬಂದಿದೆ. ನಿಮ್ ತಲೆಯಲ್ಲಿ ತುಂಬಾ ತುಂಬಾ ವರ್ಷಗಳಿಂದ ಅಥವಾ ತುಂಬಾ ದಿವಸಗಳಿಂದ ಒಂದು ಪ್ಲಾನ್ ಇರ್ಬೋದು. ಅಂದ್ರೆ ಅದನ್ನು ನೀವು ಆಕ್ಷನ್ ಗೆ ತರಬೇಕು ಅಂತ ಹೇಳ್ತಾರೆ. ಇದು ನಿಮ್ಮ ಫ್ಯೂಚರ್ ಅಲ್ಲಿ ಗ್ರೋತ್ ಅಂಡ್ ಸಕ್ಸಸ್ ತರ್ತದ ಅಂತ ಹೇಳ್ತಿದ್ದಾರೆ. ನಿಮ್ ತಲೆಯಲ್ಲಿ ತುಂಬಾ ದಿವಸಗಳಿಂದ ಪ್ಲಾನ್ ಇದೆ ಏನೋ ಮಾಡ್ಬೇಕು ಅಂತ ಹೇಳಿ, ಅದನ್ನ ನೀವು ಆಕ್ಷನ್ ಗೆ ತರಬೇಕು ಅಂತ ಹೇಳಿ. ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.